ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಹೂವು ಹಾರ್ವೆಸ್ಟ್ ಅಷ್ಟೇ, ತರಕಾರಿ ಏನೂ ಇಲ್ಲ. ನಿಮಗೆ ತಿಳಿದಂಗೆ ಬೇಸಿಗೆ ಅಂತ ನಾನು ಯಾವ ಕೆಲಸ ಮಾಡ್ತಿಲ್ಲ. ಆದರೂ ನಾನು ಹುಷಾರಾಗಿ ಬಂದಮೇಲೆ 2 ಸರಿ ಫಸ್ಟು ಆಡು ಕ್ಲೀನ್ ಮಾಡಿದ್ದೀನಿ ಗಾರ್ಡನ್ನು. ಅದಾದಮೇಲೆ ಕ್ವಿಕ್ಕಾಗಿ ಕ್ಲೀನ್ ಮಾಡಿದ್ದೀನಿ. ಇವಾಗ ಏನು ಕೆಲಸ ಇಲ್ಲ ನೋಡಿ. ಇದು ರೈನ್ ಲಿಲ್ಲಿ, ಮಳೆಗಾಲ ಅಲ್ಲ, ಆದ್ದರಿಂದ ಅರಳಿದ್ದಾವೆ. ಯಾಕೆ ಅಂದರೆ ಬೆಳಗ್ಗೆ ರಾತ್ರಿ ಹೊತ್ತು ಸ್ಪ್ರೇ ಮಾಡೋದ್ರಿಂದ ಅವು ರೈನ್ ಲಿಲ್ಲೂ ಅಲ್ಲೊಂದು ಇಲ್ಲೊಂದು ಅರಳ್ತಾ ಇದೆ. ಯೆಲ್ಲೋ ಕಲರು ತುಂಬ ದಿನಗಳ ನಂತರ ದಾಸವಾಳ ಬಿಟ್ಟಿದೆ, ಒಂದೇ ಒಂದು. ಆಮೇಲೆ ಇವಂತೂ ಬಿಡ್ತಾ ಇದ್ದಾವೆ, ನಾಟಿ ಹೂವು ಇವು, ಪಿಂಕು, ಆಮೇಲೆ ಲೈಟ್ ಪಿಂಕು, ಆಮೇಲೆ ಇದು ಇನ್ನೊಂದು ವೈಟು, ಇವೆಲ್ಲ ಬಿಡ್ತಾ ಇದ್ದಾವೆ. ಇನ್ನು ಬೇರೆ ಕಲರೆಲ್ಲ ಸ್ವಲ್ಪ ಲೇಟಾಗಿ ಅವಾಗೊಂದು ಇವಾಗೊಂದು ಬಿಡ್ತಾ ಇದ್ದಾವೆ. ಯಾಕೆಂದರೆ ನಾಟಿವೇ ಜಾಸ್ತಿ ಹೂವು ಬಿಡೋದು, ಇನ್ನು ಮಿಕ್ಕಿದ್ವೆಲ್ಲ ಕಮ್ಮಿನೇ ಬಿಡುತ್ತೆ. ಅದರಲ್ಲಿ ಈ ವರ್ಷ ನನಗೆ ಗಾರ್ಡನಲ್ಲಿ ಸ್ವಲ್ಪ ಹೂವು ಕಮ್ಮಿ, ತರಕಾರಿನೂ ಕಮ್ಮಿ ಅಂತಲೇ ಹೇಳ್ಬೋದು. ಕಾರಣ ಎಲ್ಲ ನಾನು ಮಲಗಿ ಎದ್ದು 7 ತಿಂಗಳ ಗಾರ್ಡನ್ ನೋಡ್ಕೊಳ್ದೇ ಎಷ್ಟೋ ಗಿಡಗಳು ಕಳ್ಕೊಂಡಿದ್ದೀನಿ. ಎಷ್ಟೋ ಗಿಡಗಳು ಡಲ್ಲಾಗಿದ್ದಾವೆ, ಇನ್ನೂ ಚೇತರಿಸ್ಕೊಳ್ತಾ ಇದ್ದಾವೆ. ಅದು ಒಂದೊಂದು ಗಿಡ ತುಂಬ ಹಾರ್ಡ್ ಪ್ರೂನಿಂಗ್ ಮಾಡಿ ಇವಾಗ ಚೇತರಿಸ್ಕೊಂಡು ಇವಾಗ ರೆಡಿ ಆಗ್ತಾ ಇದ್ದಾವೆ. ಅದು ಅಲ್ಲದೆ ನಾನು ಇವಾಗ ಗ್ರೀನ್ ನೆಟ್ಟು ಹಾಕಿಲ್ಲ, ಯಾಕೆಂದರೆ ಆ ಕಡೆ ಅರ್ಧ ಬಿಲ್ಡಿಂಗ್ ಈ ಕಡೆ ಅರ್ಧ ಬಿಲ್ಡಿಂಗ್ ಬರೋದ್ರಿಂದ ಬಿಸಿಲು ಅಷ್ಟಾಗಿಲ್ಲ. ಗ್ರೀನ್ ನೆಟ್ ಹಾಕಬೇಕು ಅಂತ ಎಲ್ಲ ರೆಡಿ ಮಾಡಿದ್ದೆ, ಆದರೆ ಹಾಕೋಕ್ಕೆ ಹೋಗಿಲ್ಲ. ಸಾಯಂಕಾಲ ಬಂದು ನೀರು ಚೆನ್ನಾಗಿ ಸ್ಪ್ರೇ ಮಾಡ್ತೀವಿ. ನೀವು ಸಾಯಂಕಾಲ ಗ್ರೀನ್ ನೆಟ್ ಹಾಕಬೇಕು ಅನ್ನೋರು ಹಾಕ್ಕೋಬೋದು, ಅನುಕೂಲ ಇದ್ದರೆ. ಹಾಕೋಕ್ಕಾಗಿಲ್ಲ ಅಂದರೆ ಸಾಯಂಕಾಲ ನೀರು ಹಾಕಿದ್ಮೇಲೆ ಚೆನ್ನಾಗಿ ಗಿಡಗಳು ಎಲೆಗಳ ಮೇಲೆ ಕೆಳಗಡೆ ಮಣ್ಣಿನ ಮೇಲೆ ಎಲ್ಲ ಸ್ಪ್ರೇ ಮಾಡಿ, ಅದರಿಂದನೂ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಗ್ರೀನಾಗಿರುತ್ತೆ, ಬಾಡಲ್ಲ. ಯಾಕೆಂದರೆ ನಾವು ಒಂದೇ ಹೊತ್ತು ನೀರು ಹಾಕ್ತೀವಿ ಅಂದರೆ ಆಗಲ್ಲ. ಇವಾಗ ಚಳಿಗಾಲದಾಗ ಬೇಕಾದ್ರೆ ಒಂದೊತ್ತು ಹಾಕ್ಬೋದು. ಚಳಿಗಾಲದಲ್ಲಿ ತೇವಾಂಶ ಜಾಸ್ತಿ ಇದ್ದರೆ 2 ದಿನಕ್ಕೂ ಒಂದು ಹಾಕ್ಬೋದು. ಬೇಸಿಗೆಗಾಲದಲ್ಲಿ ಹಂಗಾಗಲ್ಲ. ನೀರು ತುಂಬಾ ಮುಖ್ಯ ಗಿಡಗಳಿಗೆ. ದಾಸವಾಳಕ್ಕಂತೂ ನೀರಂತೂ ಬೇಕೇ ಬೇಕು, ಬಿಸಿಲಿದ್ರೂ ನೀರು ಬೇಕು. ಅದರಿಂದ ನೀರು ಮಾತ್ರ ತಪ್ಪಿಸಿದ್ರೆ ನಾವು ಗಿಡಗಳು ಕಳ್ಕೊತೀವಿ. ನಾನು ಹೋದ ವರ್ಷ ಕಳ್ಕೊಂಡಿರೋದು ನಂಗೆ ಹುಷಾರಿಲ್ಲದೆ ಗಿಡಗಳು ಗಾರ್ಡನ್ನು ನೋಡೋಕ್ಕಾಗ್ದೇ ತುಂಬ ಗಿಡಗಳು ಕಳ್ಕೊಂಡು ಬೇಜಾರಾಗಿದೆ. ಇನ್ನೂ ಆ ಗಿಡಗಳೆಲ್ಲ ತಂದು ಇಲ್ಲ, ಹಾಕೂ ಇಲ್ಲ. ಯಾಕೆಂದರೆ ಬೇಸಿಗೆಗಾಲದಲ್ಲಿ ಗಿಡಗಳು ತಂದು ನಾವು ಹಾಕಿದರೆ ಅವು ಬದುಕೋದು ಕಷ್ಟ, ರೀಪಾಟು ಮಾಡೋಕ್ಕಾಗಲ್ಲ. ತುಂಬ ಜನ ಹೊಸಬ್ರು ಏನಾದ್ರು ಗಾರ್ಡನ್ ಮಾಡಬೇಕು ಅನ್ನೋರು ಈ ಥರ ನೆನ್ಪಿಟ್ಕೊಳ್ಳಿ. ನೋಡಿ, ಇದು ಒಂದು ಹೊಸ ಹೂವು ಈ ವರ್ಷ ಬಿಟ್ಟಿರೋದು ಮಲ್ಲಿಗೆಯಲ್ಲಿ. ಇದು ಅಷ್ಟೇ, ಒಂದು ಬಂಚಲ್ಲಿ 3 ಇರುತ್ತೆ, ಆದರೂ ತುಂಬ ಚೆನ್ನಾಗಿರುತ್ತೆ. ಅದರ ಸುವಾಸನೆ ತುಂಬ ಚೆನ್ನಾಗಿರುತ್ತೆ. ಈ ಮಲ್ಲಿಗೆನೂ ಅಷ್ಟೇ, ಇವಾಗ ಸ್ಟಾರ್ಟ್ ಆಯ್ತು ನೋಡಿ ಮೊಗ್ಗೆಲ್ಲ. ಜಾಜಿ ಹೂವೂ ಅಲ್ಲೊಂದು ಇಲ್ಲೊಂದು ಸ್ಟಾರ್ಟ್ ಆಗಿದೆ. ಈ ವರ್ಷ ನನಗೆ ದುಂಡು ಮಲ್ಲಿಗೆ ಕಮ್ಮಿ ಆಯಿತು. ಅದನ್ನು ದುಂಡು ಮಲ್ಲಿಗೆ ಆಡಾಗಿ ಪ್ರೂನ್ ಮಾಡ್ಕೊಂಡಿದ್ರೆ ಚೆನ್ನಾಗಿತ್ತು ಅಂತ ಇವಾಗ ಅನ್ನಿಸ್ತಾ ಐತೆ. ನೋಡೋಣ ಬರೋ ವರ್ಷ ಆದ್ರೂ ತುಂಬ ಚೆನ್ನಾಗಿ ಬಿಡ್ತಾವ ಇಲ್ಲ ಅಂತ. ಇದೊಂದು ಯೆಲ್ಲೋ ಕಲರು ತುಂಬ ಚೆನ್ನಾಗಿ ಬಿಡುತ್ತೆ. ಒಂದೇ ಗಿಡ, ತುಂಬ ಹೈಟ್ ಬೆಳೆಯಲ್ಲ, ಆಮೇಲೆ ಬುಷಿಯಾಗಿ ಬೆಳೆಯುತ್ತೆ. ಹೂವೆಲ್ಲ ಆಗೋದ್ಮೇಲೆ ಆ ಬಂಚ್ ಕಟ್ ಮಾಡಿಬಿಟ್ರೆ ಮತ್ತೆ ಚಿಗುರಿ ಮತ್ತೆ ಸ್ಟಾರ್ಟ್ ಆಗುತ್ತೆ. ಇದು ನಾನು 2 ಗಿಡ ಇಟ್ಕೊಂಡಿದ್ದೆ, ಅವಾಗ ಯಾರೋ ಕದ್ದಿದ್ರು ಅಂತೇಳಿ ಸುಮಾರು 2 ವರ್ಷದ ಕೆಳಗಡೆ ಆ ಗಿಡ ತಂದಿದ್ದು ನಾನು. ಇದು ಕಟಿಂಗಿಂದ ಬರುತ್ತೆ. ಅದ್ರ ಕಟಿಂಗ್ ಇಟ್ಟು ಒಂದು ನಾನು ಶಾರದಾ ಕಾರ್ನೂರವ್ರಿಗೆ ಗಿಡ ಕೊಟ್ಟಿದ್ದೀನಿ, ಅವರು ಬೆಳೆಸ್ತಾ ಇದ್ದಾರೆ. ತುಂಬ ಯೆಲ್ಲೋ ಅಲ್ಲ, ತುಂಬ ಆರೆಂಜು ಅಲ್ಲ, ಆ ಥರ ಇದೆ, ಸ್ವಲ್ಪ ಡಿಫ್ರೆಂಟಾಗಿದೆ. ಅದು ಪಕ್ಕದಾಗಿರೋದು ಚೈನಾ ಕನಕಾಂಬರ. ಒಂದು ಗಿಡಕ್ಕೇ ಎಷ್ಟು ಹೂವು ಬರುತ್ತೆ ಅಂತ ತೋರಿಸ್ತೀನಿ ಇದರಲ್ಲಿ. ಸುಮಾರು ಒಂದು 2-3 ಗಿಡ ಇದ್ರೇ ಈ ಥರ ಗಿಡ ಸಾಕಷ್ಟು ಹೂವು ಬರುತ್ತೆ. ಆದರೆ ಇದ್ರ ಬೀಜ ಆಗೋಲ್ಲ. ಅದೊಂದು ನೆನ್ಪಿಟ್ಕೊಂಡು ಹೂವು ಆಗೋಗತ್ಲೆ ಆ ಬಂಚು ಕಟ್ ಮಾಡಬೇಕು. ಕಟ್ ಮಾಡಿದ್ರೆ ಮತ್ತೆ ಚಿಗುರಿ ಹೂವು ಬಿಡುತ್ತೆ. ಇಲ್ಲಾಂದರೆ ಆ ಬಂಚು ಒಣಗಿ ಅದೇ ಉದುರಿ ಹೂವು ಬಿಡೋಕ್ಕೆ ಲೇಟ್ ಆಗುತ್ತೆ. ತುಂಬ ಜನ ಹಂಗೆ ಮಾಡ್ತಾರೆ, ಹೂವು ಕಮ್ಮಿ ಆಗೋಯ್ತು ಅಂತಾರೆ. ನಾವು ಯಾವಾಗ ಹೂವು ಮಲ್ಲಿಗೆ ಗಿಡದಾಗಲಿ ಅಥವಾ ಈ ಥರದ ಕನಕಾಂಬರದಲ್ಲಾಗಲಿ ಆ ತೊಟ್ಟುಗಳಿದ್ದರೆ ಅಥವಾ ಈ ಥರ ತೆನೆ ಬಂದಿರೋ ಗಿಡಗಳಿದ್ರಿಗೆ ಅವನ್ನೆಲ್ಲ ಕಟ್ ಮಾಡಬೇಕು. ಹೂವು ಆಗೋದ್ಮೇಲೆ ಕಟ್ ಮಾಡಿದ್ಮೇಲೆ ಅವು ಮತ್ತೆ ಹೂವು ಸ್ಟಾರ್ಟ್ ಆಗುತ್ತೆ. ನೋಡಿ, ಒಂದು ಗಿಡದಿಂದ ಇಷ್ಟೇ ಸಿಕ್ಕಿರೋದು. 2-3 ಗಿಡ ಇದ್ದರೆ ಬೇಕಾದಷ್ಟು ಆಗುತ್ತೆ. ಇದು ಚೈನಾ ಕನಕಾಂಬರ. ಇದನ್ನು ನಾನು ಸ್ವಲ್ಪ ಕೀಳ್ತೀನಿ ಇವತ್ತು. ಕೀಳೋದೆಲ್ಲ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಸ್ವಲ್ಪ ನಿಮಗೆ ಅದ್ರ ಬಗ್ಗೆ ತಿಳಿಸ್ಬೇಕಲ್ಲ ಅಂತ ಹೇಳಿದೆ. ಇದು ಮಾಮೂಲಿ ಕನಕಾಂಬರ. ಇದು ಸ್ವಲ್ಪ ಹಾರ್ಡಾಗಿರುತ್ತೆ. 2 ಬೀಜದಿಂದ ಬರೋದಿದೆ, 1 ಕಟಿಂಗಿಂದ ಬಂದಿರೋದಿದೆ. ಇದು ಅಷ್ಟೇ ಉಡುಪಿ ಮಲ್ಲಿಗೆ. ಇದು ಅಷ್ಟೇ, ನಾನು ನೋಡಿ ತೊಟ್ಟೆಲ್ಲ ಕಟ್ ಮಾಡಿಲ್ಲ ಈ ಸರಿ, ಹೂವು ಕಮ್ಮಿ ಆಗೋಯ್ತು. ಈ ಥರ ತೊಟ್ಟು ಯಾವಾಗ ನಾವು ಅದರಲ್ಲೇ ಬಿಟ್ಬಿಡ್ತೀವೋ ಹೂವು ಕಮ್ಮಿ ಆಗ್ಬಿಡುತ್ತೆ. ನಾವು ತೊಟ್ಟೆಲ್ಲ ಕಟ್ ಮಾಡಿಕೊಂಡು ರೆಡಿ ಆವಾಗಲೇ ಇಟ್ಟರೆ ಮತ್ತೆ ಚಿಗುರಿ ಹೂವು ಬಿಡುತ್ತೆ. ಇದು ಸ್ವಲ್ಪ ಗಿಡ ಬುಷಿಯಾಗಿ ಜಾಸ್ತಿನೇ ಬೆಳೆದಿದೆ. ಕೂತ್ಕೊಂಡು ನಿಧಾನವಾಗಿ ಎಲ್ಲ ತೊಟ್ಟು ಹುಡುಕಿ ಕಟ್ ಮಾಡಬೇಕು. ಇನ್ನೂ ಕಟ್ ಮಾಡೋಕ್ಕಾಗಿಲ್ಲ, ಗಂಟ್ಲು ಬೇರೆ ಸ್ವಲ್ಪ ಕಟ್ಕೊಂಡಿದೆ, ಹೀಟ್ಗೆ ಅನಿಸುತ್ತೆ, ದಯವಿಟ್ಟು ಕ್ಷಮಿಸಿ. ಮಾತಾಡೋವಾಗ ನಾನು ಇವಾಗ ಜಾಸ್ತಿ ಜನ ನನ್ನ ಗಾರ್ಡನ್ ನೋಡೋಕ್ಕೆ ಇಷ್ಟಪಡಲ್ಲ ಅನ್ನೋರು
ಅದಕ್ಕೆ ನಾನು ದಿನ ಬಿಟ್ಟು ದಿನ ನಾನು ಗಾರ್ಡನ್ ವಿಡಿಯೋಗಳು ಹಾಕ್ತಾ ಇರೋದು. ಇನ್ನು ಅಡುಗೆ ಅಂತೂ ಮಾಡೋಕ್ಕೆ ಹೋಗಿಲ್ಲ, ನನ್ನ ಮಗಳೇ ಮಾಡ್ತಾಯಿದ್ದಾಳೆ, ಅದ್ರ ಬಗ್ಗೆನೂ ಹಾಕಿಲ್ಲ. ಅದು ಅಲ್ಲದೆ ನಾನು ಯಾವಾಗಲೂ ಗಾರ್ಡನಲ್ಲಿ ಬೆಳೆದಿರೋ ತರಕಾರಿಯಿಂದನೇ ನಿಮಗೆ ಅಡುಗೆಗಳು ವಿಡಿಯೋಗಳು ಹಾಕ್ತಾಯಿದ್ದೆ. ಈ ಸರಿಗೆ ತರಕಾರಿನೂ ಹಾಕಿಲ್ಲ ಅಲ್ವಾ, ಅದರಿಂದ ಇದು ರೆಸಿಪಿ ವಿಡಿಯೋಗಳು ಇಲ್ಲ. ಹಳೆಯದರಲ್ಲೇ ತುಂಬ ರೆಸಿಪಿ ಮಾಡಿದ್ದೀನಿ. ಹೊಸಬ್ರು ಯಾರಾದರೂ ನೋಡೋಕ್ಕೆ ಇಷ್ಟಪಟ್ಟಿದ್ದರೆ ನಾನು ಗಾರ್ಡನಲ್ಲಿ ಬೆಳೆದು ರೆಸಿಪಿ ಮಾಡಿರೋ ವಿಡಿಯೋಗಳು ಇದ್ದಾವೆ, ನೋಡ್ಬೋದು. ಈ ಥರ ನಾನು 9:45 10 ಗಂಟೆಗೆ ಬಂದಿರ್ತೀನಿ ಹೂವು ಕೀಳೋಕ್ಕೆ. ಎಷ್ಟು ಬಿಸಿಲಿರುತ್ತೆ ಅವಾಗ ಅಂದರೆ ಅಷ್ಟು ಬಿಸಿಲಿರುತ್ತೆ. ಈ ಕಡೆ ಎಲ್ಲ ಹೂವು ಕಿತ್ಬಿಟ್ಟು ಲಾಸ್ಟಲ್ಲಿ ನಾನು ದಾಸವಾಳ ಕಿತ್ಕೊಂಡು ಹೋಗ್ತೀನಿ. ಯಾಕೆಂದರೆ ದಾಸವಾಳ ಸ್ವಲ್ಪ ಭಾರ ಇರುತ್ತೆ, ಇದ್ರ ಮೇಲೆ ಹಾಕ್ಬೋದು. ಇದ್ರ ಮೇಲೆ ಅವು ಹಾಕ್ಬಿಟ್ರೆ ದಾಸವಾಳ ಎಲ್ಲ ಮುದುರ್ಕೊಂಡಂಗೆ ಆಗುತ್ತೆ. ಜಾಜಿ ಹೂವು ಆಮೇಲೆ ಮಲ್ಲಿಗೆ ಹೂವು ಈ ಸರಿ ಕಮ್ಮಿ. ಜಾಜಿ ಹೂವು ಗಿಡ ತುಂಬ ಚೆನ್ನಾಗಿ ಬೆಳೆದಿದ್ದಾವೆ, ಇನ್ನು ಸ್ವಲ್ಪ ದಿನಕ್ಕೆ ಅವು ಜಾಸ್ತಿನೇ ಬಿಡುತ್ತೆ. ದುಂಡು ಮಲ್ಲಿಗೆ ಮಾತ್ರ ಈ ವರ್ಷ ನಂಗೆ ತುಂಬ ನಿರಾಸೆನೇ ಆಯಿತು, ಸರಿಯಾಗಿ ಬಿಟ್ಟಿಲ್ಲ. ಯಾವಾಗಲೂ ದುಂಡು ಮಲ್ಲಿಗೆ ನಂಗೆ ಗಿಡ ತುಂಬ ಚೆನ್ನಾಗಿ ಬಿಡೋವು. ಹಳೆ ವಿಡಿಯೋ ಅಥವಾ ಶಾರ್ಟಲ್ಲೂ ಹಾಕಿದ್ದೀನಿ ಒಂದು ಸರಿ, ನೋಡಿದ್ರೆ ಗೊತ್ತಾಗುತ್ತೆ. ಈ ಸರಿ 2-3 ಇದೆ ದುಂಡು ಮಲ್ಲಿಗೆ, ಬರೋ ವರ್ಷಕ್ಕೆ ಚೆನ್ನಾಗಿ ಆಗ್ಬೋದು ಅವು. ನೋಡ್ತೀನಿ ಆಗ ಅದು ಮದರ್ ಪ್ಲ್ಯಾಂಟ್ ಇದೆಯಲ್ಲ, ಆ ಆರ್ಟ್ ಪ್ರೂನಿಂಗ್ ಮಾಡಿಬಿಟ್ಟು ಅದ್ರ ಕಟಿಂಗ್ ಇಟ್ಟು ನೋಡೋಣ ಬರೋ ವರ್ಷ ಮತ್ತೆ ಒಂದು ಸ್ವಲ್ಪ. ಆಮೇಲೆ ಆರ್ಟ್ ಪ್ರೂನಿಂಗಿಂದ ಕೆಳಗಡೆಯಿಂದ ಚಿಗುರುತ್ತಾ ನೋಡಬೇಕು. ಚಿಗುರಿದರೆ ಬರೋ ವರ್ಷಕ್ಕೆ ಆ ಬ್ರಾಂಚಸ್ ದೊಡ್ಡವಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದೇನಾರು ಅಕಸ್ಮಾತ್ ಆರ್ಟ್ ಪ್ರೂನಿಂಗ್ ಮಾಡಿ ಅದ್ರ ಕಟಿಂಗ್ ಇಟ್ಟರೆ ಅದನ್ನು ನಿಮಗೆ ವಿಡಿಯೋ ಶೇರ್ ಮಾಡ್ತೀನಿ, ಅಪ್ಡೇಟ್ ಕೊಡ್ತೀನಿ. ನಾನು ಏನೇ ಕೆಲಸ ಮಾಡಿದರೂ ನಿಮ್ಮ ಜೊತೆಗೆ ಹೇಳಿರ್ತೀನಿ, ತೋರಿಸಿರ್ತೀನಿ ವಿಡಿಯೋ ಮಾಡಿ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದು ವಿಡಿಯೋ ನೋಡ್ತಿದ್ರೆ ನಾನು ಹೇಳೋ ಟಿಪ್ಸ್ ಆಗಲಿ, ನಾನು ಬೆಳೆಸೋ ಗಿಡಗಳು ಬೆಳೆಸೋ ರೀತಿನ ನಿಮಗೆ ತಿಳಿಸೋದಾಗಲಿ, ಏನಾದರೂ ಸ್ವಲ್ಪನಾದ್ರು ಉಪಯೋಗ ಇದೆ ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿದವರು ಅನ್ಸಬ್ಸ್ಕ್ರೈಬ್ ಮಾಡ್ತಾಯಿದ್ದಾರೆ. ಅದರಿಂದ ಒಂದೊಂದು ಸರಿ ವಿಡಿಯೋ ಮಾಡೋದು ಬೇಡವೋ ಮನಸ್ಸು ಒಂಥರ ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ನಾನು ದಿನ ಬಿಟ್ಟು ದಿನ ಹಾಕಿದೆ. ಆ ದಿನ ಬಿಟ್ಟು ದಿನ ಹಾಕಿದ್ರೂ ಅಷ್ಟರಲ್ಲೇ ಇದೆ. ಇನ್ಯಾಕಪ್ಪ ವಿಡಿಯೋ ಮಾಡೋದು ಅಂತ ಅನಿಸ್ಬಿಟ್ಟಿದೆ. ಒಂದೊಂದು ಸರಿ ತುಂಬ ಬೇಜಾರಾಗುತ್ತೆ. ವಿಡಿಯೋ ನಾವು ಬಿಸಿಲಲ್ಲಿ ಅಥವಾ ಎಲ್ಲ ಕೆಲಸ ಮಾಡೋದು ಎಲ್ಲ ಬಿಟ್ಬಿಟ್ಟು ಒಂದೊಂದು ಸರಿ ಕೆಲಸನೇ ನಿಂತೋಗುತ್ತೆ ನಾವು ವಿಡಿಯೋ ಮಾಡೋವಾಗ. ಆದ್ರೂ ನಿಮಗೆ ವಿಡಿಯೋ ಶೇರ್ ಮಾಡಬೇಕಲ್ಲ ಅಂತ ಕೆಲಸ ನಿಧಾನ ಮಾಡ್ಕೊಂಡು ನಿಮಗೆ ವಿಡಿಯೋ ಮಾಡಿದ್ರೂ ಪ್ರಯೋಜನ ಇರೋಲ್ಲ. ನಿಧಾನವಾಗಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ಆಯವಾಗಿರೋಣ ಅನಿಸ್ಬಿಡುತ್ತೆ ಒಂದೊಂದು ಸರಿ. ನಾವು ಎಷ್ಟೇ ಚೆನ್ನಾಗಿ ಹೇಳ್ಕೊಟ್ರು ನಮ್ಮ ವಿಡಿಯೋ ನೋಡೋಲ್ಲ. ಸುಮ್ಮನೆ ಹೇಳಿದ್ದೇ ಹೇಳಿ, ತೋರಿಸಿದ್ದೇ ತೋರಿಸಿ ಅಂಥವ್ರ ವಿಡಿಯೋಗಳು ತುಂಬ ಚೆನ್ನಾಗಿ ಓಡುತ್ತೆ. ಅವೆಲ್ಲ ನೋಡಿದಾಗ ತುಂಬ ಬೇಸರ ಅನಿಸುತ್ತೆ ಮನಸ್ಸಿಗೆ. ಯಾಕೆಂದರೆ ಇವಾಗಿನ ಕಾಲನೇ ಅಷ್ಟು ತಳಕಿಗೆ ಜಾಸ್ತಿ. ತಳಕು, ಸುಳ್ಳು ಹೇಳೋದು, ಒಂದಿದ್ದರೆ 9 ಹೇಳೋದು, ಆ ಥರವೇ ಜಾಸ್ತಿ. ನ್ಯಾಯವಾಗಿ ಹೇಳೋರಿಗೆ, ನ್ಯಾಯವಾಗಿ ಬೆಳೆಸಿ ತಿಳಿಸಿ ಹೇಳೋರಿಗೆ ಯಾವತ್ತೂ ಗೆಲುವಿಲ್ಲ ಅಂತ ಒಂದೊಂದು ಸರಿ ಅನಿಸ್ಬಿಡುತ್ತೆ. ನಾವು ಎಷ್ಟೇ ನಿಯತ್ತಾಗಿ ಹೇಳ್ಕೊಟ್ರು. ತುಂಬ ಜನಕ್ಕೆ ನಾನು ಕಮೆಂಟಲ್ಲಿ ಕೇಳಿದಾಗ್ಲೂ ಆನ್ಸರ್ ಕೊಟ್ಟಿದ್ದೀನಿ, ಯಾವ ಥರ ಮಾಡಬೇಕು ಅಂತ. ಇಲ್ಲ ನಾನು ಅದಕ್ಕೆ ಒಬ್ಬೊಬ್ಬರು ಕಾಮೆಂಟ್ ಮಾಡಿದರೆ ಈ ಥರ ಏನು ಮಾಡಬೇಕು ಅಂದರೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಇರಿ ಅಂತಾರೆ. ನಾನು ಆ ಥರ ಹೇಳೋಕ್ಕೆ ಹೋಗಲ್ಲ. ಯಾಕೆಂದರೆ ಅದು ಇಂಪಾರ್ಟೆಂಟ್ ಇದ್ದರೆ ವಿಡಿಯೋ ಮಾಡಿ ತೋರಿಸ್ತೀನಿ ಅಂತೀನಿ. ಅದ್ರ ಬಿಟ್ಟರೆ ಅದೇ ಕಮೆಂಟಲ್ಲಿ ಅಲ್ಲೇ ಕೆಳಗಡೆ ಆನ್ಸರ್ ಕೊಟ್ಬಿಡ್ತೀನಿ. ಈ ಥರ ಎಲ್ಲ ಮಾಡಿದ್ರೂ ನಮಗೆ ಯಾಕೆ ಈ ಥರ ನ್ಯಾಯವಾಗಿ ವಿಡಿಯೋ ಮಾಡೋರಿಗೆ ಕಾಲನೇ ಎಲ್ಲ ಅನಿಸ್ಬಿಡುತ್ತೆ. ಒಂದೊಂದು ಸರಿ ತುಂಬ ಬೇಜಾರಾಗುತ್ತೆ ವಿಡಿಯೋ ಮಾಡೋಕ್ಕೆ. ಆದ್ರೂ ನೋಡಿ, ಇವಾಗ ಹೂವು ಕೀಳೋದು ನಾವು ವಿಡಿಯೋ ಮಾಡದೇ ಇದ್ದರೆ ಒಂದು ಸೆಕೆಂಡಲ್ಲಿ ಒಂದು 10-15 ನಿಮಿಷದಲ್ಲಿ ಹೂವು ಕಿತ್ಕೊಂಡು ಹೋಗ್ಬಿಡ್ಬೋದು. ಅದೇ ವಿಡಿಯೋ ಮಾಡಬೇಕು ಅಂದರೆ ಅರ್ಧ ಗಂಟೆ ಆಗುತ್ತೆ. ನಿಧಾನವಾಗಿ ಹೂವು ಕಿತ್ಕೊಂಡು ವಿಡಿಯೋ ಮಾಡ್ಕೊಂಡು, ಆ ವಿಡಿಯೋ ಸರಿಯಾಗಿ ಬಂತಾ ಇಲ್ಲ ನೋಡ್ಕೊಂಡು, ಮತ್ತೆ ಅದನ್ನು ಕಟ್ ಮಾಡಿ ಬಂದಿಲ್ಲ ಅಂದರೆ ಮತ್ತೆ ಅಲ್ಲಿಂದ ವಿಡಿಯೋ ಮಾಡ್ಕೊಂಡು ಅವೆಲ್ಲ ಎಡಿಟಿಂಗ್ ಮಾಡಿ ವಾಯ್ಸ್ ಕೊಟ್ಟು ಎಲ್ಲ ಮಾಡೋದು ಎಷ್ಟು ಕಷ್ಟ ಇರುತ್ತಲ್ವ. ಅದಕ್ಕೆಲ್ಲ ನಾವು ಟೈಮ್ ತಗೊಂಡಿರ್ತೀವಿ. ಯಾಕೆ ಅಂದರೆ ನಿಮ್ಗೆ ಉಪಯೋಗ ಆಗಲಿ ಅಂತ. ಆ ಉಪಯೋಗನೇ ಆಗದೇ ಇದ್ಮೇಲೆ ಮಾಡಿ ವೇಸ್ಟು ಅಂತ ಅನಿಸ್ಬಿಡುತ್ತೆ. ನೋಡಿ, ಇವತ್ತು ಚಿಕ್ಕ ಬಟ್ಲು ತಂದಿದ್ದೆ ನಾನು, ಹೂವು ಕಮ್ಮಿ ಇದೆ ಅಂತ. ನೋಡಿದರೆ ಹೂವು ಜಾಸ್ತಿನೇ ಬಿಟ್ಟಿತ್ತು ಇವತ್ತು. ನಾನು ರಾತ್ರಿ ಗೊತ್ತಾಗಲ್ಲ ಕತ್ತಲಲ್ಲಿ ಎಷ್ಟು ಮೊಗ್ಗಿದ್ದಾವೆ ಅಂತ. ಬೆಳಗ್ಗೆ ನೋಡಿದಾಗ್ಲೇ ನಮಗೆ ಅಷ್ಟು ಹೂವು ಬಂದಿದ್ದಾವೆ ಅಂತ ಗೊತ್ತಾಗಿತ್ತು. ಮನೆಗೆ ಬಂದು ಮತ್ತೆ ಆ ದೊಡ್ಡ ಬಾಟ್ಲಿಗೆ ಹಾಕಿದ್ದೀನಿ. ತುಂಬ ದಿನಗಳ ನಂತರ ಇಷ್ಟು ಹೂವು ಸಿಕ್ಕಿದೆ. ನಮಸ್ತೆ.